ಇಂಡಿ ಕೂಟದಲ್ಲಿ ಕಾಂಗ್ರೆಸ್ ವಿರುದ್ಧ ಆಪ್ ಮತ್ತೆ ಟಿಎಂಸಿ ಸಿಟ್ಟನ್ನ ಹೊರಹಾಕ್ತಾ ಇರುವಂಥದ್ದು ನೋಡಿದೀವಿ ಸಾಕಷ್ಟು ಬಾರಿ. ಈ ಒಂದು ಇಂಡಿ ಕೂಟದಲ್ಲಿ ಯಾವ್ಯಾವ ರೀತಿಯಾದಂಥ ವೈಮನಸ್ಸುಗಳು ಮೂಡಿದ್ದಾವೆ, ಆಯಾ ಪಕ್ಷದವರೇ ಯಾವ ರೀತಿಯ ಕಿತ್ತಾಡ್ಕೊಳ್ತಾ ಇದ್ದಾರೆ, ವಿರುದ್ಧ ಹೇಳಿಕೆಗಳು ಮೂಡಿ ಬರ್ತಾ ಇರುವಂಥದ್ದು. ಅದು INDIA ಒಕ್ಕೂಟಕ್ಕೆ ನೆಗೆಟಿವ್ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಿದ್ರ. ಇಲ್ಲಿ NDA ಒಕ್ಕೂಟದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದಕ್ಕಿಂತ INDIA ಕೂಟದ ಒಳಗಡೆನೆ ಹೋರಾಟ ಮಾಡುವಂತ ಪರಿಸ್ಥಿತಿನೂ ಕೂಡ ನಿರ್ಮಾಣ ಆದಂತೆ ಕಾಣಿಸ್ತಾ ಇದೆ ಒಂದೊಂದು ಪಕ್ಷದವರು ತಮ್ಮ ಹೇಳಿಕೆಗಳನ್ನ ಮಾಡುವಂತ ಸಂದರ್ಭದಲ್ಲಿ. ಇನ್ನು ಒಂದ್ ಕಡೆ ಈಗ ಆಲ್ರೆಡಿ ದೀದಿ ಮಮತಾ ಬ್ಯಾನರ್ಜಿ ಅವರು ನಮ್ಮದು ಬಾಹ್ಯ ಬೆಂಬಲ ಅಂತ ಹೇಳಿದ್ರು. ಇದಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸಿತ್ತು. ಪಂಜಾಬ್ ವಿಚಾರದಲ್ಲಿ ಮುಂದುವರೆದಿದೆ ಕಾಂಗ್ರೆಸ್ ಮತ್ತು ಆ ಪ್ರತಿಷ್ಠೆಯ ಕದನ. ಬಿಕಾಸ್ ಅಲ್ಲಿ ಹೊಂದಾಣಿಕೆ ಅನ್ನುವಂಥದ್ದಾಗಿಲ್ಲ. INDIA ಒಕ್ಕೂಟ ಅಂತ ಮಾಡ್ಕೊಂಡಿದ್ದಾರೆ, ಕಾಂಗ್ರೆಸ್ ಮತ್ತೆ ಆಪ್ ಕೂಡ ಅದೇ ಒಕ್ಕೂಟದಲ್ಲಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಮತ್ತೆ ಆಪ್ ಹೊಂದಾಣಿಕೆಯನ್ನ ಮಾಡ್ಕೊಂಡಿರುವಂಥದ್ದು, ಆದರೆ ಅದು ಪಂಜಾಬ್ನಲ್ಲಾಗಿಲ್ಲ. ಇದು ಸಾಕಷ್ಟು ವೈಮನಸ್ಸಿರುವಂಥದ್ದನ್ನು ಕೂಡ ತೋರಿಸ್ತಾ ಇದೆ. ಬೇರೆ ಬೇರೆ ರೀತಿಯಾದಂಥ ಲೆಕ್ಕಾಚಾರ ಗುಡಿ ನೋಡ್ತಾ ಇದೀವಲ್ಲ ಯಾವ್ಯಾವ ರೀತಿಯಾದಂಥ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅಂತ. ಒಂದು ಬಲಿಷ್ಠವಾದಂಥ ಒಂದು ಕೂಟವನ್ನು ಸೋಲಿಸಬೇಕು ಅಂದರೆ ಅಷ್ಟೇ ಬಲಿಷ್ಠವಾಗಿರಬೇಕು. ಬಲಿಷ್ಠವಾಗಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಒಗ್ಗಟ್ಟು ಅನ್ನುವಂಥ ಪ್ರದರ್ಶನ ಆಗಬೇಕು. ಆದರೆ ಅದು ಆಗ್ತಾ ಇಲ್ಲ. ತಮ್ಮವರ ವಿರುದ್ಧನೇ ಹೋರಾಡುವಂಥ ಪರಿಸ್ಥಿತಿಯನ್ನು ತಂದಿಟ್ಕೊಂಡ್ಬಿಟ್ಟಿದೆ INDIA ಕೂಟ. ಹೇಗೆ ನೋಡ್ಬೋದು ಇದನ್ನು ಅಂತ ಪೃಥ್ವಿ? ಪ್ರಮುಖವಾಗಿ ಈ ಇಂಡಿಯಾ ಕೂಟದ ವಿಚಾರ ಬಂದಂಥ ಸಂದರ್ಭದಲ್ಲಿ ಇದು ಅಸ್ತಿತ್ವ ವರ್ಸಸ್ ಮಹತ್ವಾಕಾಂಕ್ಷೆ, ಈ ನಿಟ್ಟಿನಲ್ಲಿ ಗಮನಿಸಬೇಕಾಗತ್ತೆ. ಅಸ್ತಿತ್ವ ಮುಖ್ಯ, ಜೊತೆಗೆ ಮಹತ್ವಾಕಾಂಕ್ಷೆ ಇದೆ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ. ಆದರೆ ಅಸ್ತಿತ್ವದ ವಿಚಾರ ಬಂದಾಗ ಇವತ್ತು ಆಮ್ ಆದ್ಮಿ ಪಕ್ಷ ಎಷ್ಟು ರಾಜ್ಯಗಳಲ್ಲಿ ಇವತ್ತು ಒಂದು ಅಸ್ತಿತ್ವದಲ್ಲಿರುವಂಥದ್ದು, ಅಧಿಕಾರದಲ್ಲಿದೆ ಅಂತ ನೋಡಿದರೆ 2 ರಾಜ್ಯದಲ್ಲಿ ಮಾತ್ರ. ಒಂದು ಕೇಂದ್ರಾಡಳಿತ ಪ್ರದೇಶ ಆಗಿರ್ತಕ್ಕಂಥ ದೆಹಲಿ, ಪುಟ್ಟದಾಗಿರ್ತಕ್ಕಂಥ ಒಂದು ನಗರಕ್ಕೆ ಒಂದು ನಗರದ ರೀತಿಯಾಗಿರ್ತಕ್ಕಂಥ ಒಂದು ರಾಜ್ಯ, ಅಲ್ಲಿ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ಇನ್ನೊಂದು ಪಂಜಾಬ್ನಾಗ ಬಂದಾಗ ಪಂಜಾಬ್ನಲ್ಲಿ ಅಧಿಕಾರ ಇದೆ. ಪಂಜಾಬ್ನಲ್ಲಿ ಯಾರ ವಿರುದ್ಧ ಅಧಿಕಾರಕ್ಕೆ ಬಂದಿದ್ದು, ಕಾಂಗ್ರೆಸ್ ಅನ್ನ ಸೋಲಿಸಿ ಅಧಿಕಾರಕ್ಕೆ ಬಂದಿರುವಂಥದ್ದು. ಒಂದು ವೇಳೆ ಏನಾದರೂ ಪಂಜಾಬ್ನಲ್ಲಿ ಆಪ್ ಮತ್ತೆ ಕಾಂಗ್ರೆಸ್ ಒಂದೇ ಅಂತೇಳಿ ಅಲ್ಲಿ ಜನರಿಗೆ ಬಂದಾಗ ಅಲ್ಲಿ ಅಸ್ತಿತ್ವನೇ ಇರೋದಿಲ್ಲ ಅವರಿಗೆ. ಹೀಗಾಗಿ ತಮ್ಮ ಅಸ್ತಿತ್ವವನ್ನು ಆಮ್ ಆದ್ಮಿ ಪಕ್ಷ ಉಳಿಸ್ಕೊಳ್ಳೇಬೇಕು. ಇವತ್ತು ದೆಹಲಿಯಲ್ಲಿ ಏನಾಗ್ತಾ ಇದೆ ನೋಡ್ತೀವಿ. ಸ್ವಾತಿ ಮಾಲಿವಾಲ್ ಕೇಸ್ ಆದ್ಮೇಲಂತೂ ಇವತ್ತು ಒಂದು ರೀತಿಯ ತಪ್ಪಿತಸ್ಥನ ಸ್ಥಾನದಲ್ಲಿ ಸ್ವತಃ ಆಮ್ ಆದ್ಮಿ ಪಕ್ಷದ ವರಿಷ್ಠ ಮತ್ತು ದೆಹಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ಕೇಜ್ರಿವಾಲ್ ಆರೋಪಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇದು ಒಂದು ಕಡೆ ಆಯಿತು. ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ಕೂಡ ಇಡೀ ರಾಷ್ಟ್ರದಲ್ಲಿ ನೋಡಿದಾಗ ಎಷ್ಟು ರಾಜ್ಯದಲ್ಲಿ ಸ್ವತಂತ್ರವಾಗಿ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು? ಕೇವಲ 2 ರಾಜ್ಯದಲ್ಲಿ ಮಾತ್ರ ಇವತ್ತು ಸ್ವತಂತ್ರವಾಗಿ ಕಾಂಗ್ರೆಸ್ ಕೂಡ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು ಇಡೀ ರಾಷ್ಟ್ರದಲ್ಲಿ. ಹೀಗಾಗಿ ಒಂದು ಕಡೆ ಏನಾದರೂ ಈ ಒಂದು ಸ್ಥಳೀಯ ಪಕ್ಷ ಸ್ಥಾನಿಕ ಪಕ್ಷ ಆಗಿರ್ತಕ್ಕಂಥ ಆಮ್ ಆದ್ಮಿ ಪಕ್ಷದ ಜೊತೆಯಲ್ಲಿ ಸಂಪೂರ್ಣ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ಯಾ ಆದರೆ ತನ್ನ ಅಸ್ತಿತ್ವ ಏನಾಗುತ್ತೆ? ಕಾಂಗ್ರೆಸ್ಗೆ ತನ್ನ ಅಸ್ತಿತ್ವ, ತನ್ನ ಮೇಲುಗೈ ಇರಲೇಬೇಕು ಅಂತಕ್ಕಂಥದ್ದು ಒಂದು ಕಡೆ ಹಠ ಇರುವಂಥದ್ದು. ಇದೇ ಕಾರಣದಿಂದಾಗಿ ನಾವು ನೋಡ್ತೀವಿ ಇಂಡಿ ಒಕ್ಕೂಟದ ಅಘೋಷಿತ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಬಂದಾಗ ರಾಹುಲ್ ಗಾಂಧಿಯನ್ನ ಬಿಂಬಿಸುವಂಥ ಪ್ರಯತ್ನಗಳನ್ನು ಸ್ವತಃ ಕಾಂಗ್ರೆಸ್ ಕೂಡ ಸಾಕಷ್ಟು ಬಾರಿ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಆಮ್ ಆದ್ಮಿ ಪಕ್ಷದ ವಿಚಾರಕ್ಕೆ ಬಂದಾಗ ಆಮ್ ಆದ್ಮಿ ಪಕ್ಷಕ್ಕೆ ಏನಂದ್ರೆ ಕೇಜ್ರಿವಾಲ್ಗೂ ಕೂಡ ಆ ಕನಸುಗಳಿದ್ದಾವೆ, ದೊಡ್ಡ ಮಟ್ಟದ ಮಹತ್ವಾಕಾಂಕ್ಷೆ ಇದೆ. ನಾನು ಕೂಡ ದೆಹಲಿ ಗದ್ದಿಗೆ ಮೇಲೆ ಕೂತ್ಕೊಳ್ಬೇಕು, ಎಷ್ಟು ರಾಜ್ಯದಲ್ಲಿದ್ದಾರೋ ನಾವು ಅಷ್ಟೇ ರಾಜ್ಯದಲ್ಲಿ ಇದ್ದೀವಿ ಅಂತಕ್ಕಂಥದ್ದು. ನಾವು ಬೆಳೀತಾ ಇರುವಂತ ಪಕ್ಷ, ನೀವು ದೊಡ್ಡದಿದ್ದಂತ ಪಕ್ಷದವರು ಇವತ್ತು ಆ ಸ್ಥಾನಕ್ಕೆ ಬಂದಿದ್ದೀರಾ, ನೀವು ಕೆಳಗಿಳಿತಾ ಇದ್ದೀರಾ. ಬಟ್ ನಾವು ಬೆಳೀತಾ ಇರುವಂತ ಪಕ್ಷ, ಹೀಗಾಗಿ ಸಹಜವಾಗಿ ನಮಗೆ ಅಧಿಕಾರ ಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆ ಸಹಜವಾಗಿ ನಾವು ಅರವಿಂದ್ ಕೇಜ್ರಿವಾಲ್ ಅಲ್ಲಿ ಕೇಳ್ತೀವಿ. ಹೀಗಾಗಿ ತಾನು ಕೊಟ್ಟಂತ ಎಲ್ಲಾ ಮಾತುಗಳನ್ನು ಕೂಡ ಮುರಿದಿರುವಂತದ್ದು ಅರವಿಂದ್ ಕೇಜ್ರಿವಾಲ್. ನಾನು ಕಾಂಗ್ರೆಸ್ ಜೊತೆ ಯಾವತ್ತೂ ಕೂಡ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂದಿದ್ರು. ಮೊದಲು ನಾವು ನೋಡ್ತಿದ್ವಿ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಇದ್ದಾಗ ನಾನು ರಾಜಕೀಯಕ್ಕೆ ಬರೋದಿಲ್ಲ ಅಂದ್ರು, ರಾಜಕೀಯ ಪಕ್ಷವನ್ನ ಕಟ್ಟಿದ್ರು. ನಾನು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋದಿಲ್ಲ ಅಂದ್ರು, ಹೊಂದಾಣಿಕೆ ಮಾಡ್ಕೊಂಡ್ರು. ಅವರೊಂದು ಚಾರ್ಜ್ ಶೀಟ್ ಮಾಡಿದ್ರು, ನೆನಪಿದೆಯಾ ಪೃಥ್ವಿ? ಏನಂದ್ರೆ ಇವರೆಲ್ಲ ಭ್ರಷ್ಟಾಚಾರಿಗಳು, ಇವರನ್ನ ನಾವು ಜೈಲಿಗೆ ಕಳಿಸ್ತೀವಿ. ಅದರಲ್ಲಿ ಶರದ್ ಪವಾರ್ ಹೆಸರಿತ್ತು, ಸೋನಿಯಾ ಗಾಂಧಿ ಹೆಸರಿತ್ತು, ರಾಹುಲ್ ಗಾಂಧಿ ಹೆಸರಿತ್ತು, ಅದೇ ರೀತಿಯಾಗಿ ಕಪಿಲ್ ಸಿಬಾಲ್ ಹೆಸರಿತ್ತು. ನಿನ್ನೆ ಕಪಿಲ್ ಸಿಬಾಲ್ಗೆ ಇವರೇ ಒಂದು ಕಾಂಗ್ರಾಚುಲೇಟ್ ಮಾಡ್ತಾರೆ. ಅವರು ಬಾರ್ ಅಸೋಸಿಯೇಷನ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಸಂದರ್ಭದಲ್ಲಿ ಸರ್ ಕಾಂಗ್ರಾಚುಲೇಷನ್ಸ್ ನಿಮಗೆ ಅಂತೇಳಿ ಸರ್ ಅನ್ನುವಂಥ ಪದವನ್ನು ಬಳಕೆ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್. ಅಂದ್ರೆ ಎಷ್ಟು ಕಾಂಪ್ರಮೈಸ್ ಆಗಿದ್ದಾರೆ ಬಿಕಾಸ್ ಆಫ್ ಅಧಿಕಾರ ಅಂತಕ್ಕಂಥದ್ದನ್ನ ನೋಡ್ತಿದ್ದೀವಿ. ಇಂಥ ಒಬ್ಬ ವ್ಯಕ್ತಿ ಒಂದು ಕಡೆ ತನ್ನ ಅಧಿಕಾರ, ತನ್ನ ಒಂದು ಅಸ್ತಿತ್ವಕ್ಕೆ ಫೈಟ್ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ ಆಗಿರ್ತಕ್ಕಂಥದ್ದೇನು ಇವತ್ತು ಅವರ ನಾಯಕತ್ವವನ್ನು ಸಂಪೂರ್ಣವಾಗಿ ಅವರ ಪಕ್ಷಗಳು ಒಪ್ಕೊಳ್ತಾ ಇಲ್ಲ. ಆಮೇಲೆ ಗುಡಿ ನಾವು ನೋಡ್ತಾ ಇದೀವಲ್ಲ, ಈ 4 ಚುನಾವಣೆ ಹಿಂದೆ ಇದ್ದಂಥ ಪರಿಸ್ಥಿತಿ ಹೇಗಿತ್ತು, ಅಲ್ಲಿ ಏನೇ ಇದ್ರೂ ಕೂಡ ಈಗ ಬಿಜೆಪಿಗೆ ಆಪೋನೆಂಟ್ ಅಂತ ಕಾಣಿಸ್ತಾ ಇದ್ದಿದ್ದು ಕಾಂಗ್ರೆಸ್. ಎಲ್ಲೇ ಮಾತನಾಡಿದ್ರು ಕೂಡ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮಾತನಾಡ್ತಾ ಇದ್ರು. ಅದನ್ನ ಬಿಟ್ಟರೆ ರಾಹುಲ್ ಗಾಂಧಿ, ಅದನ್ನ ಬಿಟ್ಟೆ INDA ಒಕ್ಕೂಟ ಸೇರಿಸಿ ಮಾತನಾಡೋರು. ಬಟ್ ಇವಾಗ ಹಿಂಗೆ ಆಗಿದೆ ಪರಿಸ್ಥಿತಿ. ಆಫ್ಟರ್ 4 ಹಂತ ಆದ ನಂತರ ಈಗ ಅರವಿಂದ್ ಕೇಜ್ರಿವಾಲ್ ಕೂಡ ಮುಂದೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯಾಗಿ ಮೇನ್ ಟಾರ್ಗೆಟ್ ಕೂಡ ಅವ್ರು ಆಗ್ತಾ ಇದ್ದಾರೆ.
ಕಾಂಗ್ರೆಸ್ಗೆ ಇದೊಂದು ರೀತಿಯಾದಂಥ ನುಂಗಲಾರದ ತುತ್ತು. ಅರವಿಂದ್ ಕೇಜ್ರಿವಾಲ್ ಅವರು ಬಿಡುಗಡೆ ಆಗಬಾರ್ದಿತ್ತು ಅನ್ನುವಂಥ ನಿರೀಕ್ಷೆಯಲ್ಲಿತ್ತು ಕಾಂಗ್ರೆಸ್ ಅನ್ನುವಂಥ ಚರ್ಚೆಗಳು ಕೂಡ ಖಂಡಿತವಾಗಿ ಕೇಳಿ ಇದಕ್ಕೆ ಬರ್ತಾ ಇದೆ. ಮುಖ್ಯವಾದಂತ ಕಾರಣ ಅಂದ್ರೆ ಮೊದಲ 2 ಸುತ್ತಿನ ಚುನಾವಣೆ ನಾವು ಗಮನಿಸ್ತಾ ಇದ್ರೆ ಪೃಥ್ವಿ, ಅದು ರಾಹುಲ್ ಗಾಂಧಿ ಕೇಂದ್ರೀಕೃತವಾದಂತ ಚುನಾವಣೆ ಆಗಿತ್ತು. ಕಳೆದ 10 ವರ್ಷಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇಂದ್ರದ ಚುನಾವಣೆ ರಾಹುಲ್ ಗಾಂಧಿ ಕೇಂದ್ರೀಕೃತವಾದಂತದ್ದು. ರಾಹುಲ್ ಗಾಂಧಿ ಹೇಳಿದಂತ ಮಾತುಗಳಲ್ಲಿ ಚರ್ಚೆಗೆ ಬರ್ತಾ ಇತ್ತು. ಬಿಜೆಪಿ ಒಂದು ರೀತಿಯಿಂದ ರಿಯಾಕ್ಟಿವ್ ಫೋರ್ಸ್ ಆಗಿತ್ತು. ಇಷ್ಟು ದಿನ ಅವ್ರ ಅಜೆಂಡಾನ ರಾಹುಲ್ ಗಾಂಧಿ ಕೇಂದ್ರೀಕೃತವಾಗಿ ಮಾಡುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಕ್ಸೀಡ್ ಆಗಿತ್ತು. ಸಾಕಷ್ಟು ಪ್ರಯತ್ನವನ್ನ ಮಾಡ್ತು, ಸಾಕಷ್ಟು ಅವರ ಒಂದು ಪ್ರಣಾಳಿಕೆಗಳಿರ್ಬೋದು, ರಾಹುಲ್ ಗಾಂಧಿ ಭಾಷಣಗಳಿರ್ಬೋದು. ಬಿಜೆಪಿ ಯಾವ ಲೆವೆಲ್ಗೆ ಆಯ್ತು ಅಂದ್ರೆ ಅವರ ರಿಯಾಕ್ಟಿವ್ ಫೋರ್ಸ್ ಆಯ್ತು. ಇಷ್ಟು ದಿನ ಅವರೇ ಅಜೆಂಡಾವನ್ನು ಫಿಕ್ಸ್ ಮಾಡ್ತಾ ಇದ್ರೆ ರಿಯಾಕ್ಟಿವ್ ಫೋರ್ಸ್ ಆಗಿ ಬಿಜೆಪಿ ಆಗ್ತಾ ಇತ್ತು. ಆದ್ರೆ ಯಾವಾಗ ಕೇಜ್ರಿವಾಲ್ ಜೈಲಿನಿಂದ ಆಚೆ ಬರ್ತಾರೆ, ಅಟೆನ್ಷನ್ ಅನ್ನು ಸಂಪೂರ್ಣವಾಗಿ ಗ್ರ್ಯಾಬ್ ಮಾಡ್ತಾರೆ. ನಾವು ಗಮನಿಸಬಹುದು, ಕೇಜ್ರಿವಾಲ್ ಜೈಲಿನಿಂದ ಆಚೆ ಬಂದ ನಂತರದಲ್ಲಿ ಅಷ್ಟು ಸ್ಪೇಸ್ ರಾಹುಲ್ ಗಾಂಧಿಗೆ ಸಿಗ್ತಾ ಇಲ್ಲ. ಅವರ ಭಾಷಣಗಳಿರ್ಬೋದು, ಅವ್ರು ಮಾತನಾಡಿದಂಥ ಫಸ್ಟ್ ಜೈಲಿಂದ ಹೊರಗಡೆ ಬಂದು ರೋಡ್ ಶೋದಲ್ಲಿ ಅವ್ರು ಹೇಳಿದಂಥ ಅಂಶ ಅಂದ್ರೆ ನರೇಂದ್ರ ಮೋದಿ ಅವರು 75 ವರ್ಷ ಆದ್ಮೇಲೆ ರಿಟೈರ್ಡ್ ಆಗ್ತಾರೆ, ಅವರು ಅಮಿತ್ ಶಾವನ್ನ ಪ್ರಧಾನಿ ಮಾಡೋದಕ್ಕೆ ಫೈಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಯೋಗಿ ಆದಿತ್ಯನಾಥರನ್ನ ತೆಗೆಯಲಾಗುತ್ತೆ ಅಂತಕ್ಕಂಥ ಅಂಶವನ್ನ ಅವ್ರು ತಂದ್ರು. ಅಲ್ಲಿವರೆಗೂ ಅಂತ ಅಂಶ ಇರಲಿಲ್ಲ. ಅಲ್ಲಿವರೆಗೂ ಇದ್ದಿದ್ದೇನು ಮೀಸಲಾತಿ ವಿಚಾರ ಇರಬಹುದು ಅಥವಾ ಸಂವಿಧಾನದ ವಿಚಾರ ಇರಬಹುದು, ದಿಕ್ಕೆ ಬದಲಾಯಿತು. ಎಕ್ಸಾಕ್ಟ್ಲಿ. ಹಾಗಾದಾಗ ಸಹಜವಾಗಿ ಕಾಂಗ್ರೆಸ್ ಅನ್ಸುತ್ತೆ ಈ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಇದ್ದಾಗಿದ್ರು ಕೂಡ ಅವರ ಮಾತುಗಳು, ಅವರ ಪ್ರತಿಯೊಂದು ನಡೆ ಕೂಡ ಇಂಡೈರೆಕ್ಟ್ ಆಗಿ ಒಂದು ನಮ್ಮ ಅಪೋಸಿಷನ್ ಅಂದ್ರೆ NDA ಗೆ ಹೆಲ್ಪ್ ಆಗ್ತಾ ಇದೆ ಅಂತಕ್ಕಂಥ ಹೇಳಿಕೆಗಳನ್ನ ಯಾವ ರೀತಿಯಾಗಿ ನೋಡಬಹುದು ಅಂದ್ರೆ ಬಿಜೆಪಿಗೆ ಹೇಗೆ ಹೆಲ್ಪ್ ಆಗ್ತಾ ಇದೆ ಅಂದ್ರೆ, ಈಗ ಕಾಂಗ್ರೆಸ್ ನ ಟಾರ್ಗೆಟ್ ಮಾಡಿದಷ್ಟು ಅದು ಪ್ಲಸ್ ಆದ್ರೂ ಆಗ್ಬೋದು, ನೆಗೆಟಿವ್ ಆದ್ರೂ ಆಗ್ಬೋದು. ಬಿಕಾಸ್ ಹೆಚ್ಚಿನ ರಾಜ್ಯಗಳಲ್ಲಿ ಕಾಂಗ್ರೆಸ್ ಇದೆ, ಬಿಕಾಸ್ ಅವರಿಗೆ ಹೆಲ್ಪ್ ಆಗ್ಬಿಡುತ್ತೆ. ಈಗ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಟಾರ್ಗೆಟ್ ಮಾಡಿದಂತ ಸಂದರ್ಭದಲ್ಲಿ ಅವ್ರನ್ನ ಒಪ್ಕೊಳ್ಳುವಂತ ಜನ ಪರ್ಸೆಂಟೇಜ್ ತುಂಬಾ ಕಡಿಮೆ. ಸೊ ಅವ್ರು ಏನೇ ಮಾತಾಡಿದ್ರು ಕೂಡ, ನಾವು ಅವ್ರಿಗೆ ಏನೇ ಉತ್ತರ ಕೊಟ್ಟರು ಕೂಡ ಅದು ಬಿಜೆಪಿಗೆ ಪ್ಲಸ್. ಖಂಡಿತವಾಗಿ ಅದು ಆಪಿಗೆ ಮಾತ್ರ ಹೆಲ್ಪ್ ಆದ್ರೆ ಬರೀ ಕೆಲವೇ ರಾಜ್ಯಗಳಲ್ಲಿ ಇದು ಇನ್ನೂ ಕೂಡ ಕಾಂಗ್ರೆಸ್ ನೆಗೆಟಿವ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಹಾಕೊಂಡಿದ್ರೆ ಅದೆಲ್ಲೋ ಒಂದ್ ಕಡೆ ಕೈ ಹಿಡಿತಾ ಇದೆಯಾ. ಖಂಡಿತವಾಗಿ ಇನ್ನೊಂದು ಕಡೆ ನಾನು ಗಮನಿಸ್ತಾ ಇದ್ರೆ, ಮೊನ್ನೆ ಒಂದು ಪ್ರೆಸ್ ಮೀಟ್ ಆಗುತ್ತೆ ಲಖನೌದಲ್ಲಿ. ಪ್ರಾರಂಭಿಕವಾಗಿದ್ದಂಥ ಪ್ಲಾನ್ ಏನಂದ್ರೆ, ಆ ಪ್ರೆಸ್ ಮೀಟ್ ನಲ್ಲಿ ಅಖಿಲೇಶ್ ಯಾದವ್ ಇರ್ತಾರೆ ಸಮಾಜವಾದಿ ಪಕ್ಷದಿಂದ, ಆಮ್ ಆದ್ಮಿ ಪಕ್ಷದಿಂದ ಅರವಿಂದ್ ಕೇಜ್ರಿವಾಲ್ ಇರ್ತಾರೆ, ಇನ್ನ ಕಾಂಗ್ರೆಸ್ನಿಂದ ರಾಹುಲ್ ಗಾಂಧಿ ಕೂಡ ಉಪಸ್ಥಿತರಿರ್ತಾರೆ. ಮೂವರು ಕೂಡ ಒಗ್ಗಟ್ಟಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಆಗುತ್ತೆ ಅಂತ. ಆದ್ರೆ ಕೊನೆ ಕ್ಷಣದಲ್ಲಿ ಕಾಂಗ್ರೆಸ್ ಏನ್ ಮಾಡುತ್ತೆ, ಹಿಂದೆ ಸರ್ಕೊಳ್ಳುತ್ತೆ. ಅಂದ್ರೆ ಮುಂಚಿತವಾಗಿನೇ ಅರವಿಂದ್ ಕೇಜ್ರಿವಾಲ್ ಬರೋ ಹಿಂದಿನ ದಿನಾನೇ ಒಂದು ಪ್ರೆಸ್ ಮೀಟ್ ಮಾಡುತ್ತೆ. ಆ ಪ್ರೆಸ್ ಮೀಟ್ ನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಇರ್ತಾರೆ, ರಾಹುಲ್ ಗಾಂಧಿ ಇರ್ತಾರೆ, ಅದೇ ರೀತಿಯಾಗಿ ಅಖಿಲೇಶ್ ಯಾದವ್ ಇರ್ತಾರೆ. ಆದ್ರೆ ನೆಕ್ಸ್ಟ್ ಡೇ ಏನ್ ಪ್ರೆಸ್ ಕಾನ್ಫರೆನ್ಸ್ ಆಗುತ್ತೆ, ಅದರಲ್ಲಿ ಕೇವಲ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್, ಇನ್ನ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಇರ್ತಾರೆ. ಅಂದ್ರೆ ಕಾಂಗ್ರೆಸ್ ಇಲ್ಲೇ ರೆಡಿ ಆದಾಗೆ ಮಾನಸಿಕವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಆಪ್ನಿಂದ ದೂರ ಆಗೋದಕ್ಕೆ. ಆಮೇಲೆ ಒಕ್ಕೂಟದಲ್ಲಿ ಇದ್ರೂ ಕೂಡ ದೂರ ಆಗುವಂತ ಪ್ರಯತ್ನಗಳು ನೋಡಿದೀವಲ್ಲ. ಆಕ್ಚುಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಿಗೆ ಹಾಕುವಂತ ಸಂದರ್ಭದಲ್ಲಿ ಎಲ್ಲ INDIA ಒಕ್ಕೂಟದವರು, ಹಾಗೆ ಕಾಂಗ್ರೆಸ್ ಅದನ್ನ ತುಂಬಾ ಪ್ರಬಲವಾಗಿ ವಿರೋಧವನ್ನ ಮಾಡ್ತಾ ಇತ್ತು. NDA ಒಕ್ಕೂಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೆಷಲಿ ನರೇಂದ್ರ ಮೋದಿ ಅವರ ಬಗ್ಗೆ ಬಾಯಿಗೆ ಬಂದಂಗೆ ಬೈತಾ ಇದ್ರು. ಆದ್ರೆ ಈಗ ಅವರು ರಿಲೀಸ್ ಆದ ಬಳಿಕ ಯಾರು ಕೂಡ ಖುಷಿ ವ್ಯಕ್ತಪಡಿಸ್ತಾ ಇಲ್ಲ, ಅಥವಾ ಅರವಿಂದ್ ಕೇಜ್ರಿವಾಲ್ ಬಿಡುಗಡೆ ಆಗಿದ್ದು ಒಳ್ಳೇದಾಯ್ತು ನೋಡಿ, ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡ್ತಾ ಇದ್ದಂಥವ್ರು ಯಾರು ಕೂಡ ಮಾತನಾಡ್ತಾ ಇಲ್ಲ. ಅರವಿಂದ್ ಕೇಜ್ರಿವಾಲ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗಿರುವಂತದ್ದು ಕೂಡ ಎಲ್ಲೋ ನುಂಗಲಾರ್ದ ಬಿಸಿ ತುಪ್ಪ ಆಗ್ಬಿಟ್ಟಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಅವರು ರಿಲೀಸ್ ಆದ ಬಳಿಕ. ಖಂಡಿತವಾಗಿ ಅದೇ ರೀತಿಯಾಗಿ ಅನಿಸ್ತಾ ಇರೋದು. ನಾವು ನೋಡ್ತಾ ಇದ್ವಿ ಕರ್ನಾಟಕದಲ್ಲಿ ಏನಾಯ್ತು, ಇಲ್ಲಿ ಫಸ್ಟ್ ನೇಹಾ ಹಿರೇಮಠ್ ಕೊಲೆ ಆಗುತ್ತಲ್ಲ ಪೃಥ್ವಿ, ಆ ಸಂದರ್ಭದಲ್ಲಿ ಬಿಜೆಪಿ ಅದನ್ನ ಬಳಸಿಕೊಳ್ಳುವಂತ ಸಂದರ್ಭದಲ್ಲಿನೇ ಈ ಕಡೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಹೊರಗಡೆ ಬರುತ್ತೆ. ಅದನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಬಳಸಿಕೊಳ್ಳುವಂತ ಪ್ರಯತ್ನವನ್ನ ಇಂಡಿಯಾ ಒಕ್ಕೂಟ ಮಾಡುತ್ತೆ, ಇಂಡಿಯಾ ಒಕ್ಕೂಟ ಮಾಡುವಂತದ್ದು. ಆದ್ರೆ ಯಾವಾಗ ಈ ಸ್ವಾತಿ ಮಳಿವಾಳ್ ಕೇಸ್ ಆಗುತ್ತೆ, ಸ್ವತಃ ಮುಖ್ಯಮಂತ್ರಿ ಮನೆಯಲ್ಲಿ ಒಬ್ಬ ಮಹಿಳೆಯ ಮೇಲೆ, ಅದು ಕೂಡ ಒಬ್ಬ ಸಂಸದೆ ಮೇಲೆ, ರಾಜ್ಯಸಭಾ ಸಂಸದೆ ಜೊತೆಗೆ ಮಹಿಳಾ ಆಯೋಗದ ಅಧ್ಯಕ್ಷರಾದಂತವ್ರು ದೆಹಲಿಯಲ್ಲಿ, ಆಕೆ ಮೇಲೆ ಹಲ್ಲೆ ಆಗುತ್ತೆ ಅಂತೇಳಿ ಆಕೆ FIR ಅನ್ನು ದರ್ಜ್ ಮಾಡಿದ್ದಾರೆ. ಇವತ್ತು 164 ಮಾಡಬೇಕಿತ್ತು. ಆದ್ರೆ ಯಾಕೆಂದ್ರೆ ಅವರ ರಾಜ್ಯಸಭಾ ಸಂಸದೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಸತ್ಯನೇ ಆಗಿರುತ್ತೆ. ನಿಜ. ಆಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕೈಗೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇಲ್ಲ. ಅದಷ್ಟೇ ಅಲ್ಲ, ಬಿಬಾಸ್ ಅಂತಕ್ಕಂಥ ವ್ಯಕ್ತಿ ಏನಿದ್ದಾನೆ, ಅಥವಾ ಆ ವ್ಯಕ್ತಿಯ ಜೊತೆನೆ ನಿನ್ನೆ ಅರವಿಂದ್ ಕೇಜ್ರಿವಾಲ್ ಲಕ್ನೋಗೆ ಬರ್ತಾರೆ, ಜೊತೆಲಿ ಓಡಾಡ್ತಾರೆ. ಅಂದ್ರೆ ಯಾವ ಲಾ ಅಂಡ್ ಆರ್ಡರ್ ವಿಚಾರವನ್ನ ಇಟ್ಟುಕೊಂಡು ಸಮಾಜವಾದಿ ಪಕ್ಷವನ್ನ ಬಿಜೆಪಿ ಕಟ್ಟಿ ಹಾಕ್ತಾ ಇತ್ತು, ಅದಕ್ಕೆ ಮತ್ತೆ ಪುಷ್ಟಿಯನ್ನ ಸಿಕ್ಕಿರೋದು ಇದೇ ಮೂಲಕವಾಗಿ. ಈಗ ಹೇಳುತ್ತೆ ಸಮಾಜವಾದಿ ಪಕ್ಷ ಎಂತ ಜೊತೆಯಲ್ಲಿ ಸೇರ್ಕೊಂಡಿದೆ ನೋಡಿ ಅಂತೇಳಿ. ಇನ್ನು ಇವೆಲ್ಲದರ ಮಧ್ಯದಲ್ಲಿ ನಾವು ಮುಖ್ಯವಾದಂಥ ವಿಚಾರವನ್ನು ಮರಿತಾ ಇರೋದಂದ್ರೆ ಪೃಥ್ವಿ, ದೀದಿ ಪಶ್ಚಿಮ ಬಂಗಾಳದಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಿನ್ನೆ ನಾವು ಮುಂಚೆ ಹೇಳಿದ್ದು ನಾವು ಎಲೆಕ್ಷನ್ ಮುಗಿದ ಮೇಲೆ ಪೋಸ್ಟ್ ಪೋಲ್ ಅಲಯನ್ಸ್ ಮಾಡ್ಕೊಳ್ತೀವಿ ಅಂತ. ಆದ್ರೆ ನಿನ್ನೆ ಇದ್ದಕ್ಕಿದ್ದಾಗ ಹೇಳ್ತಾರೆ ನಾವು ಬಾಹ್ಯ ಬೆಂಬಲವನ್ನ ಕೊಡ್ತೀವಿ ಅಂತ. ಅಂದ್ರೆ ಎಲ್ಲೋ ಒಂದು ಕಡೆ ಎಲ್ಲವೂ ಸರಿ ಇಲ್ಲ. ಆಲ್ರೆಡಿ ರಿಸಲ್ಟ್ ಬಗ್ಗೆ ಏನೋ ಒಂದು ಸೂಚನೆ ಸಿಗ್ತಾ ಇದೆ. ರಿಸಲ್ಟ್ ನಂತರ ನಿನ್ನೆ ಪ್ರಧಾನಮಂತ್ರಿ ಒಂದು ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳಿದ್ರು, ಜೂನ್ 4ನೇ ತಾರೀಕಿಗೆ ಈ ಇಂಡಿ ಒಕ್ಕೂಟ ಬಿಡಿ ಆಗುತ್ತೆ ಅಂತ. ಅದರ ಲಕ್ಷಣಗಳು ಕಾಣ್ತಾ ಇದಾವ, ನೋಡ್ಬೇಕಾಗತ್ತೆ. ನೋಡೋಣ. INDIA ಒಕ್ಕೂಟ ಬೇರೆ ಬೇರೆಯಾಗಿ ಕಂಡ್ರು ಕೂಡ
ಯಾರು ಎಷ್ಟು ಸ್ಥಾನಗಳನ್ನ ಪಡೆದುಕೊಳ್ತಾರೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಾಂಗ್ರೆಸ್ ನಿರೀಕ್ಷೆ ಇರುವಂಥದ್ದು ಅಟ್ಲೀಸ್ಟ್ ಕಳೆದ ಬಾರಿಗಿನ್ನ ಹೆಚ್ಚಿನ ಸ್ಥಾನವನ್ನ ಪಡ್ಕೊಳ್ತೀವಿ. ಈ ಬಾರಿ ಅಟ್ಲೀಸ್ಟ್ ನಾವು 3 ಡಿಜಿಟ್ ಅನ್ನ ಕ್ರಾಸ್ ಮಾಡ್ತೀವಿ ಅನ್ಕೊಂಡಿದ್ದಾರೆ. ನೋಡೋಣ ಏನಾಗುತ್ತೆ ಅನ್ನುವಂಥದ್ದು. ಅವರಿಗೆ ಅಟ್ಲೀಸ್ಟ್ ಒಂದು INDIA ಒಕ್ಕೂಟದಲ್ಲಿ ಅತಿ ದೊಡ್ಡ ಪಕ್ಷವಾಗಾದ್ರೂ ಬರಬೇಕು. ಬಿಜೆಪಿ ಹೊರತುಪಡಿಸಿ ನೆಕ್ಸ್ಟ್ ಅಟ್ಲೀಸ್ಟ್ ಸೆಕೆಂಡ್ ಪ್ಲೇಸ್ ಅಲ್ಲಿ ನಾವು ದೇಶದಲ್ಲಿ ಕಾಣಿಸ್ಕೊಳ್ಬೇಕು ಹೆಚ್ಚಿನ ಸ್ಥಾನಗಳಲ್ಲಿ ಅನ್ಕೊಂಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಿದೆ ಯಾಕಂದ್ರೆ 2 ಬಾರಿ ಕೂಡ ಅವರು ಅಧಿಕೃತವಾದ ವಿಪಕ್ಷ ಕೂಡ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಲೋಕಸಭೆಯಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.